ಆಪ್ಕಿ ಅದಾಲತ್ನಲ್ಲಿ ಜಗದೀಶ್ ಟೈಟ್ಲರ್ ಮೇಲಿರುವ ಆರೋಪವೆಂದರೆ ಇವರು ಇವರ ಪರಿಸ್ಥಿತಿಗೆ ಮೀಡಿಯಾನೇ ಕಾರಣ ಎನ್ನುತ್ತಿದ್ದಾರೆ ಎಂಬುದು. ನಿಮಗೆ ನಿಜಕ್ಕೂ ಅನ್ಸುತ್ತಾ ಮೀಡಿಯಾದವರು ನಿಮ್ಮ ವಿರುದ್ಧ ಸಂಚನ್ನ ರೂಪಿಸಿದ್ರು, ಬೇಕು ಅಂತಾನೆ ನಿಮ್ಮ ವಿರುದ್ಧ ನಿಂತರು, ಬಯಾಸ್ಡ್ ಆಗಿದ್ರು? ಇದೇನಂತ ಹೇಳಿದ್ರೆ ಮೀಡಿಯಾ ಅವರ ಒಂದು ಹಕ್ಕಾಗಿರುತ್ತೆ. ನೆಗೆಟಿವ್ ವಿಚಾರಗಳು ಬಂದ್ರೆ ಅದನ್ನ ಪಬ್ಲಿಕ್ಗೆ ಹೇಳಬೇಕು. ಆದ್ರೆ ಅವ್ರಿಗೆ ಇನ್ನೊಂದು ಹಕ್ಕು ಇರುತ್ತೆ ಏನಂದ್ರೆ ನನ್ನ ವರ್ಷನ್ನ ಕೂಡ ಜೊತೆಲಿ ಹೇಳಬೇಕು. ಲೆಟ್ ದ ಪಬ್ಲಿಕ್ ಡಿಸೈಡ್. ಆದ್ರೆ ನನ್ನ ವರ್ಷನ್ನ ಯಾವತ್ತೂ ಹೇಳಲೇ ಇಲ್ಲ ಅವರು. ಸಾಕ್ಷಿಗಳನ್ನ ತಗೊಂಡು ಕೋರ್ಟ್ ಪೇಪರ್ಸ್ನ ಕೈ ಹಿಡ್ಕೊಂಡು ನನ್ನ ಸ್ಟೇಟ್ಮೆಂಟ್ನ ಬಿಟ್ಬಿಡಿ, ಕೋರ್ಟ್ನ ಪೇಪರ್ಗಳನ್ನ ತಗೊಂಡು ಸಿಬಿಐನ ಡಾಕ್ಯುಮೆಂಟ್ಗಳನ್ನ ತಗೊಂಡು ಅವ್ರ ಕೈಗೆ ಕೊಟ್ಟಿದ್ದೀನಿ. ಇದಾದ್ಮೇಲೂ ಕೂಡ ಅವ್ರು ನನ್ನ ಮಾತನ್ನ ಕೇಳ್ತಿಲ್ಲ ಅಂದ್ರೆ, ನನ್ನ ಪಾಯಿಂಟ್ ಆಫ್ ವ್ಯೂನ ಹೇಳ್ತಾ ಇಲ್ಲ ಅಂದ್ರೆ ಅವಾಗ ನಾನು ಏನಂತ ಹೇಳಿ? ಯಾವಾಗ್ಲೂ ನಾನು ತೋರಿಸ್ಬೇಕಾದ್ರೆ ದೊಡ್ಡದಾಗಿ ತೋರಿಸ್ತಾರೆ. ಜೊತೆಲಿ 84 ಮನೆಗಳು ಸುಟ್ಟೋಗ್ತಾ ಇವೆ, ಅದ್ರಲ್ಲಿ ಸುಟ್ಟೋಗ್ತಿರೋ ಜನಗಳನ್ನ ತೋರಿಸ್ತಾರೆ ದೊಡ್ಡದಾಗಿ. ನೋಡಿ, ಇವಾಗ ಯಾವ ವ್ಯಕ್ತಿ 29 ವರ್ಷದ ಮುಂಚೆ, ಸೊ 25 ವರ್ಷದ ಹುಡುಗ, ಅಥವಾ ಯಾರು 3 ವರ್ಷದ ಹುಡುಗ ಇದ್ದ, 28 ವರ್ಷದ ಹುಡುಗ ಇದ್ದ, 18 ವರ್ಷ ಆದ್ಮೇಲೆ ನೋಡಿ ಅವನನ್ನ. ಅಟ್ಲೀಸ್ಟ್ ಸುಮಾರು 2 ಜನರೇಷನ್ಗಳು ಬೆಳೆದು ನಿಂತಿದ್ದಾರೆ. 84 ನಂತರ ಯಾರೂ ನೋಡಿಲ್ಲ. ನನ್ನ ವಿಚಾರದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಜನರೇಷನ್ನ ಮುಂದೆ ಒಬ್ಬ ಕ್ರಿಮಿನಲ್ ಆಗಿ ನಿಲ್ಲಿಸ್ಬಿಟ್ರು. ಅವ್ರು ಯಾರು ನನ್ನ ಹೆಸರು ಕೂಡ ಕೇಳಿರಲ್ಲ. ನನ್ನ ಮಗಳು ಒಂದ್ಸರಿ ಕೇಳಿದ್ಲು ಇಷ್ಟನ್ನೆಲ್ಲ ನೋಡಿದ್ಮೇಲೆ. ಲಾಸ್ಟ್ ಟೈಮ್ ಒಂದ್ಸರಿ ತೋರಿಸಿದ್ರಲ್ಲ ಆಗ, ಅಲ್ಲ ಪಾಪ ನಿಜವಾಗ್ಲೂ ನೀವು ಇಷ್ಟು ಜನ ಸಾಯಿಸಿದಿರಾ ಅಂತ. ನೀವೇ ನೋಡಿ, ಯು ಕ್ಯಾನ್ ಇಮ್ಯಾಜಿನ್ ನನ್ನ ಮಗಳೇ ನನ್ನ ಈ ರೀತಿ ಕೇಳ್ತಾಳೆ ಅಂತ ಹೇಳಿದ್ರೆ ಬೇರೆ ಮಕ್ಳುಗಳು ಇನ್ನೇನಿಗೆ ಅನ್ಕೊಂಡಿರ್ಬೇಡ. ಅವರೆಲ್ಲ ಪ್ರತಿದಿನ ತೋರಿಸ್ತಾ ಇರ್ತಾರೆ. ನೀವೇ ನೋಡ್ತೀರಿ, 3-4 ಚಾನಲ್ಗಳಿದೆ, ನನ್ನ ಹೆಸರು ತಗೊಳಕ್ಕೆ ಇಷ್ಟ ಇಲ್ಲ, ಅದನ್ನೇ ತೋರಿಸ್ತಿರ್ತಾರೆ. ಸೊ ನಾನು ಹೇಳ್ತೀನಿ, ಅದು ಸುಳ್ಳನ್ನ ನನ್ನ ಜೊತೆಗೆ ಅಟ್ಯಾಚ್ ಮಾಡ್ಬಿಟ್ಟಿದ್ದೀರಾ. ಹೇಗೆ ತೋರಿಸ್ತಾ ಇದ್ದೀರಾ ನೋಡಿ. ನಾನು ಹೇಳ್ತೀನಿ ಈಗಲೂ, ವಾಟ್ ಹ್ಯಾಪನ್ಡ್ ವಾಸ್ ಅ ವರ್ಸ್ಟ್ ಥಿಂಗ್. ಹ್ಯುಮ್ಯಾನಿಟಿ ಇಲ್ಲದೆ ಈ ರೀತಿ ಹಿಟ್ಲರ್ ಕಾಲದಲ್ಲಿ ನಡೀತಿತ್ತು ಅಂತ ನಾವು ಕೇಳಿದೀವಿ ಅಷ್ಟೇನೆ. ಮತ್ತೆ ಈಗ ಈ ಟೈಮಲ್ಲಿ ಮೋದಿಯವರ ಕಾಲದಲ್ಲಿ ಅಲ್ಲಿ ಗುಜರಾತಲ್ಲಿ ನಡೀತಾ ಇರ್ಬೋದಷ್ಟೇ. ನೀವು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದೀರಾ. ಮಾಡಿ, ಯಾರು ಆ ಸುಳ್ಳುಗಳನ್ನು ಮಾಡಿದ್ರು ಅವ್ರಿಗೆ ಮಾಡಿ. ಆಕ್ಚುಲಿ ಇಟ್ಸ್ ಎ ವೆರಿ ಸ್ಟ್ರೇಂಜ್ ಥಿಂಗ್. ಎನಿವೇ ಐ ಹ್ಯಾವ್ ಟು ಸಫರ್. ಇಲ್ಲಿ ಬರ್ದಿದೆ ಅಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೋ. ಹಣೆ ಬರ ಏನು ಹಿಂಗಿದೆ ಅಂದಮೇಲೆ ಇದೇ ಲೈಫು, ಇದನ್ನೇ ಬಾಳ್ಬೇಕು, ನಾವು ಬದುಕಬೇಕಷ್ಟೇ. ಸಾಕಷ್ಟು ಜನ ಹೇಳ್ತಾರೆ, ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಒಂದ್ ವೇಳೆ ಚಿದಂಬರಂ ಮೇಲೆ ಆ ಪತ್ರಕರ್ತ ಚಪ್ಪಲಿನ ಎಸಿದೇ ಇದ್ದಿದ್ರೆ ಮಾತು ಇಷ್ಟು ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಖಂಡಿತವಾಗ್ಲೂ ಸರಿಯಾಗಿ ಹೇಳಿದರೆ. ನಾನು ಹೇಳ್ತೀನಲ್ಲ, ಈ ಮಾತಿಗೆ ನಾನು ಸಿಬಿಐನೇ ಎನ್ಕ್ವೈರಿ ಮಾಡಬೇಕು ಅವರಿಗೆ, ಯಾರದನ್ನ ಹಾಕಿದ್ದು ಅಂತ. ಆ ಟೆಲಿವಿಷನ್ ಅವ್ರು ಈ ಕಡೆ ನಿಂತ್ಕೊಂಡಿದ್ರೆ ಎದುರುಗಡೆ ಬಂದು ನಿಂತ್ಕೊಳ್ಳೋಕೆ ಇಲ್ವಾ? ಅವರು ಗೊತ್ತಿರ್ಲಿಲ್ವಾ? ಅವ್ರು ತಗೊಂಡಿರೋ ಫೋಟೋನೇ ಸುಳ್ಳ ಹಾಗಾದ್ರೆ? ಯಾಕೆ ಮಿಕ್ಕಿದ ಟೆಲಿವಿಷನ್ಸ್, ದೇರ್ ಆರ್ 31 ಟೆಲಿವಿಷನ್ಸ್ ಅರೌಂಡ್ ದಿಸ್. ಬೇರೆ ಒಬ್ರು ಯಾಕೆ ಅವ್ರು ತೆಗ್ದಿರೋ ಫೋಟೋನ ತೆಗೆದೇ ಇಲ್ವಾ ಹಾಗಾದ್ರೆ? ಮತ್ತೆ 15 ನಿಮಿಷದಲ್ಲಿ ಸಿಡಿ ಮಾಡಿ ಎಲ್ರಿಗೂ ಕಳಿಸ್ತಾರಲ್ಲ ಅವರು. ಯಾರ್ಯಾರಿಗೆ ಫೋನ್ ಹೋಗಿದೆ ಅವ್ರು ಟೆಲಿಫೋನ್ ತೆಗೀರಿ ಲಿಸ್ಟು. ಯಾರು ಫೋನ್ ಮಾಡ್ತಾ ಇದ್ರೆ, ಯಾರು ದುಡ್ಡು ಕೊಡ್ತಾ ಇದ್ರೆ ಪತ್ತೆ ಮಾಡಿ, ಯಾರು ಮಾಡಿಸಿದ್ರೋ ಅವರು. ಮತ್ತೆ ಚಿದಂಬರಂ ಅವ್ರನ್ನ ಯಾಕೆ ಇದು ಮಾಡಲಿಲ್ಲ ಅವರು? ಅವ್ರಿಗೇನು ಸೈಡ್ಗಿಡ್ತಾರ? ಜಾರ್ಜ್ ಬುಷ್ಗೆ ಬಿದ್ದಾಗ ಅವ್ರ ಮುಖಕ್ಕೆ ಬಂದು ಬಿದ್ದಿತ್ತು. ಪ್ರೆಸಿಡೆಂಟ್ ಆಫ್ ಕೊರಿಯಾಗ್ ಬಿದ್ದಾಗ ಕೂಡ ಅವ್ರ ಮುಖಕ್ಕೇನೆ ಬಂದು ಬಿದ್ದಿತ್ತು. ಇವ್ರು ಯಾರೋ ಸೈಡಿಗೆ ಬಿಸಾಕ್ತಾರೆ ಅಂದ್ರೆ ಚಪ್ಲಿನ ಮೊದಲೇ ಬಿಚ್ಚಿಟ್ಕೊಂಡಿರ್ತಾರಲ್ಲ. ಮತ್ತೆ ಟೆಲಿವಿಷನ್ ಅವರು ಚಪ್ಲಿ ಕೈಯಲ್ಲಿ ಹಿಡ್ಕೊಂಡಾಗ ಕವರ್ ಮಾಡ್ಬೋದಲ್ಲ. ಮತ್ತೆ ಅವ್ರ ಕ್ಯಾಮ್ರಾ ಜೊತೆನೇ ಚಪ್ಲಿ ಹಿಂಗೋಗುತ್ತೆ. ವೈ ನಾಟ್? ದೇರ್ ಆರ್ 19 ಎಲೆಕ್ಟ್ರಾನಿಕ್ ಮೀಡಿಯಾ ವಾಸ್ ದೇರ್ ವೇರ್. ಇವ್ರು ತೆಗೆದಿರೋ ಫೋಟೋನ್ ಬೇರೆ ಯಾರು ತೆಗೆದೇ ಇಲ್ವಾ ಹಾಗಾದ್ರೆ? ನನಗೆ ಗೊತ್ತಿಲ್ಲ 300-400 ವರ್ಷಗಳಿಂದ ಏನನ್ನಾಗಿತ್ತು ಅಂತ. ನನಗೆ ಇವಾಗ್ಲೂ ಗೊತ್ತಿಲ್ಲ ಇದ್ರ ಮಾಲೀಕರೆಲ್ಲ ಯಾರು ಅಂತ. ಯಾರು ಮಾಡಿಸಿದಿದ್ದಲ್ಲ, ಅದ್ರೊಳಗೂ ಕೂಡ ಬಹಳ ದೊಡ್ಡ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ಇದರಲ್ಲಿ. ಅದು ಕಾಂಗ್ರೆಸ್ ಪಾರ್ಟಿ ವಿರುದ್ಧ. ಇದ್ರಲ್ಲೂ ಪಿತೂರಿ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಅನುಮಾನ ಇದೆ. ಇಲ್ಲಾಂದ್ರೆ ಯಾರು ಚಪ್ಲಿನ ಮೊದಲೇ ಬಿಚ್ಚಿ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ? ಸರಿ, ಇನ್ನೊಂದು ವಿಷಯ ಏನಂದ್ರೆ ಅವ್ರ ಮಧ್ಯದಲ್ಲೂ ಕೂಡ ಎಸಿಲಿಲ್ಲ. ಇಟ್ಸ್ ನಥಿಂಗ್, ಹಿ ಇಸ್ ನಾಟ್ ಎ ಬಿಟ್. ಅವ್ರು ರಿಪೋರ್ಟರ್ ಆಗಿರ್ಬೋದು, ಬಟ್ ಅವ್ನು ಬೇರೆದಕ್ಕೋಸ್ಕರ ರಿಪೋರ್ಟಿಂಗ್ ಫಾರ್ ಸಮಥಿಂಗ್, ನಾಟ್ ಅದ AICC. ನಿಮ್ಗೂ ಗೊತ್ತಿದೆ, ನೀವು ಜರ್ನಲಿಸ್ಟ್ ಅಲ್ವಾ? ಪ್ರತಿಯೊಬ್ಬ AICC ಅವ್ರಿಗೆ ಡೆಲಿಗೇಟೆಡ್ ಪವರ್ ಇರುತ್ತೆ ಅನ್ನೋದು. Certain people will go to the AICC. He was not even there also. ನಾನು ಈ ಮಾತನ್ನ ಖಂಡಿತವಾಗ್ಲೂ ಹೇಳ್ಬೋದು. ಮೀಡಿಯಾದಲ್ಲಿ ಯಾವುದೇ ಎಡಿಟರ್ ಅಥವಾ ಯಾವುದೇ ಸಂಪಾದಕ ಇಂಥ ಆಕ್ಟ್ ನ ಅಪ್ರೂವ್ ಮಾಡೋದಿಲ್ಲ. ಇದನ್ನ ನಾವು ಒಪ್ಪೋದೇ ಇಲ್ಲ. ನೋಡಿ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಯಾರ ಮೇಲಾದ್ರೂ ಚಪ್ಪಲಿ ಎಸೆಯೋದಿದೆಯಲ್ಲ, ಅದು ಖಂಡಿತ ತಪ್ಪು. ಆದ್ರೆ ಇದರ ಹಿಂದೆ ಪಿತೂರಿ ಇದೆ ಅಂತ ಹೇಳ್ತಿದ್ದೀರಲ್ಲ, ಇದು ಮೊದಲನೇ ಸಲ ಕೇಳ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಖಂಡಿತವಾಗ್ಲೂ ಈ ಒಂದು ಆರೋಪನ ನಾನು ಖಂಡಿತವಾಗ್ಲೂ ಬೀಚೆ ತರ್ತೀನಿ, ಸತ್ಯನ ಇದು ಮಾಡ್ತೀನಿ. ನನ್ನ ಲೈಫ್ ಕ್ವಶನ್, ನನ್ನ ಲೈಫ್ ಅಂತ ಹೇಳ್ತಾರೆ. ನಾಟ್ ಬಿಕಾಸ್ ಐ ವಿಲ್ ಗೆಟ್ ದ ಸೀಟ್ ಬ್ಯಾಕ್. ಐ ಹ್ಯಾವ್ ಟು ಲಿವ್ ಇನ್ ಡೆಲ್ಲಿ. ಐ ಹ್ಯಾವ್ ಗಾಟ್ ಅ ಫ್ಯಾಮಿಲಿ. I've got thousands of boys, girls studying in my school. Can you imagine the impression they will create? ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಒಂದು ವೇಳೆ ನಿಮ್ಗೆ ಟಿಕೆಟ್ ಸಿಗದೇ ಇದ್ರೆ ನಿಮ್ಮ ವೈಫಿಗೆ ಕೊಡ್ತಾರೆ ಅಥವಾ ನಿಮ್ಮ ಮಗನಿಗೆ ಕೊಡ್ತಾರೆ. ಇಂಥದ್ದು ಯಾವುದೇ ಆಫರ್ ಬರ್ಲಿಲ್ವಾ ನಿಮ್ಗೆ? ಹಾಗಾದ್ರೆ ಕಾಂಗ್ರೆಸ್ ವರ್ಕರ್ ಏನ್ ಮಾಡ್ತಾನೆ? ನಾನೊಂದ್ ವೇಳೆ ಫ್ಯಾಮಿಲಿನೇ ಕೊಟ್ಬಿಟ್ರೆ, ಹಾಗಾದ್ರೆ ಒಬ್ಬ ಕಾಂಗ್ರೆಸ್ ವರ್ಕರು ಪಾರ್ಟಿಗೋಸ್ಕರ ಪ್ರಾಣ ತಗೋತಾನ? ಹಾಗಾದ್ರೆ ದಟ್ ಇಸ್ ಅ ಸ್ಟ್ಯಾಂಡ್ ಐ ಹ್ಯಾವ್ ಟೇಕನ್ ಇನ್ ಮೈ ಲೈಫ್.